FA2 ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ 8ನೇ ತರಗತಿ 8 ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. FA1 ಅನ್ನೋದು ಕಂಪ್ಲೀಟ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ FA2 ಕೂಡ ಶುರುವಾಗ್ತಿದೆ. ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ವಿತ್ ಕೀ ಆನ್ಸರ್ನ ಕೊಡಿ ಅಂತ ಹೇಳ್ತಿದ್ರಿ. ಈಗಾಗಲೇ ಆಲ್ರೆಡಿ 2 ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ, ಕನ್ನಡ ಮತ್ತು ಇಂಗ್ಲೀಷು. ನೋಡ್ಕೊಂಡು ಬಂದಿಲ್ಲ ಅಂದರೆ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕ್ನ. ನೋಡ್ಕೊಂಡು ಬಂದಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ಸೈನ್ಸ್ಗೆ ಸಂಬಂಧಪಟ್ಟಿದಂತೆ 8ನೇ ತರಗತಿ FA2 ಸೈನ್ಸ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಈ ಒಂದು ಕ್ವಶನ್ ಪೇಪರ್ 100% ನಿಮ್ಮ ಒಂದು ಎಕ್ಸಾಮ್ಗೆ FA2 ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ಕ್ವಶನ್ ಪೇಪರ್ನ ಕರೆಕ್ಟಾಗಿ ನೀವು ಪ್ರಾಪರಾಗಿ ಕಲ್ತ್ಕೊಂಡು ಹೋಗಿದ್ರೆ ಯಾರೆಲ್ಲ ಪಾಸ್ ಆಗಬೇಕಂತಿದ್ದೀರಾ ಸೈನ್ಸಲ್ಲಿ, ವಿಜ್ಞಾನದಲ್ಲಿ FA2 ಎಕ್ಸಾಮಲ್ಲಿ ಈಸಿಯಾಗಿ ಪಾಸ್ ಆಗ್ಬೋದಾಗಿರುತ್ತೆ. ಎಲ್ಲ 8ನೇ ತರಗತಿ ವಿದ್ಯಾರ್ಥಿಗಳು ಯಾರೆಲ್ಲ ಸ್ಕೋರ್ ಮಾಡಬೇಕಂತಿಲ್ಲ ಅಂದರೆ 20 ಔಟ್ ಆಫ್ 20 ಮಾರ್ಕ್ಸ್ನ ತೆಗಿಬೇಕಂತಿದ್ದೀರಾ FA2 ರೂಪಣಾತ್ಮಕ ಪರೀಕ್ಷೆ 2ರಲ್ಲಿ ಈಸಿಯಾಗಿ 20 ಔಟ್ ಆಫ್ 20 ಮಾರ್ಕ್ಸ್ನ ತೆಗಿಬೋದಾಗಿರುತ್ತೆ. ಇದೇ ಪ್ಯಾಟ್ರನ್ನಲ್ಲಿ ಬರುವಂಥ ಕ್ವಶನ್ಸ್ಗಳನ್ನು ಕಲ್ತ್ಕೊಂಡು ಹೋದ್ರೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ಬಹು ಆಯ್ಕೆ ಪ್ರಶ್ನೆಗಳು ಇರುತ್ತೆ. ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. ಅಂದರೆ MCQ ಕ್ವಶನ್ಸ್ ಇರುತ್ತೆ ಎರಡೇನು. ನೋಡ್ತಗೋಣ. 2x1 2 ಕ್ವಶನ್ ಇರುತ್ತೆ. ಒಂದೊಂದಾಗಿ ನೋಡ್ತಗೋಣ. ಬಲದ ಅಂತಾರಾಷ್ಟ್ರೀಯ SI ಏಕಮಾನ ಯಾವುದು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು B ಆಪ್ಷನ್ ಕರೆಕ್ಟ್ ಆಗುತ್ತೆ. ನ್ಯೂಟನ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದಕ್ಕೆಲ್ಲದಕ್ಕೂ ನಾನು ಆನ್ಸರ್ನ ಲಾಸ್ಟಿಗೆ ಕೊಡ್ತೀನಿ. ಎಲ್ಲ ಕ್ವಶನ್ಗೂ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ, ಏನಕ್ಕೆ ಈ ಆನ್ಸರ್ನ ಬರೀಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ವಿಡಿಯೋ ಎಂಡಿಂಗ್ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ವಿದ್ಯುತ್ ಪ್ರವಾಹ ಯಾವ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದರೆ ಇದು ಬಂದುಬಿಟ್ಟು C ಆಪ್ಷನ್ ಕರೆಕ್ಟ್ ಆಗುತ್ತೆ. ಉಷ್ಣೋತ್ಪಾದನಾ ಪರಿಣಾಮ ಅನ್ನೋದು ಕರೆಕ್ಟ್ ಆನ್ಸರ್. C ಆಪ್ಷನ್ನ ಬರಿಬೇಕಾಗುತ್ತೆ. ಇಲ್ಲಿಗೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. 2 MCQ ಕ್ವಶನ್ಸ್ ಇರುತ್ತೆ. ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು, ಒಂದು ವಾಕ್ಯದಲ್ಲಿ ಉತ್ತರಿಸಿ ಇರುತ್ತೆ. 2 ಕ್ವಶನ್ ಇರುತ್ತೆ. 2x1 ಅಂದರೆ 2 ಮಾರ್ಕ್ಸಿಗೆ ಇರುತ್ತೆ. 2x1 1 ಮಾರ್ಕ್ಸಿಂದು 2 ಕ್ವಶನ್ನ ಬರೀಬೇಕು. ಒಂದೊಂದು ಮಾರ್ಕ್ಸ್ ಇರುತ್ತೆ ಒಂದೊಂದು ಕ್ವಶನಿಗೆ. ಒತ್ತಡವನ್ನು ಹೇಗೆ ವ್ಯಾಖ್ಯಾನಿಸಬಹುದು ಅಂತ ಕೇಳಿದರೆ ಇದಕ್ಕೆ ಒಂದು ಲೈನ್ ಸೆಂಟೆನ್ಸ್ ಬರೆದ್ರೆ ಆಗೋಯ್ತು. ಇದಕ್ಕೆ ಎಲ್ಲದಕ್ಕೂ ಆನ್ಸರ್ನ ಲಾಸ್ಟ್ ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ. ನೀವು ಈಗ ಜಸ್ಟ್ ವೆಯ್ಟ್ ಮಾಡ್ತಾ ಹೋಗಿ. ವಿಡಿಯೋ ಎಂಡಿಂಗಲ್ಲಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ವಿದ್ಯುತ್ ಪ್ರವಾಹವಿರುವ ತಂತಿಯ ಹತ್ತಿರ ದಿಕ್ಸೂಚಿಯನ್ನು ಇರಿಸಿದಾಗ ಏನಾಗುತ್ತದೆ ಅಂತ ಕೇಳಿದರೆ ಇದು ಕೂಡ ಇಂಪಾರ್ಟೆಂಟ್ ಇದೆ. ಕ್ವಶನ್ ಇದು. ಇದನ್ನು ಕಲ್ತ್ಕೊಂಡಿರಿ. ಇದಕ್ಕೆ ಆನ್ಸರ್ ಕೂಡ ಲಾಸ್ಟಿಗೆ ಡಿಸ್ಕಸ್ ಮಾಡೋಣ ಎಲ್ಲದಕ್ಕೂ ಆನ್ಸರು. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು 3x2 ಅಂದರೆ 2 ಮಾರ್ಕ್ಸಿಂದು 3 ಕ್ವಶನ್ನ ಅಟೆಂಡ್ ಮಾಡಬೇಕು. 3 ಕ್ವಶನ್ನ ಕೊಟ್ಟಿರ್ತಾರೆ. ಒಂದೊಂದೇ ಕ್ವಶನ್ ಅಂತ ಹೇಳ್ತಾ ಬರ್ತೀನಿ, ನೋಡ್ಕೊಳ್ತಾ ಬನ್ನಿ. ಸಂಪರ್ಕ ಬಲ ಮತ್ತು ಸಂಪರ್ಕ ರಹಿತ ಬಲಗಳ ನಡುವಿನ ವ್ಯತ್ಯಾಸ ಒಂದೊಂದು ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಕೇಳಿದರೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನು. ಇದನ್ನು ಬಂದೇ ಬರುತ್ತೆ ನಿಮ್ಮ ಒಂದು FA2 ಎಕ್ಸಾಮ್ಗೆ. ಕರೆಕ್ಟಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ಶಾಲಾ ಚೀಲಗಳು ಅಗಲವಾದ ಪಟ್ಟಿಗಳನ್ನು ಏಕೆ ಹೊಂದಿರ್ತದೆ ಅಂತ ಕೇಳಿದ್ರೆ ಸ್ಕೂಲ್ ಬ್ಯಾಗ್ಸ್ ಏಕೆ ಅಂತ ಕೇಳಿದರೆ ಇದಕ್ಕೆ ಒಂದು ಕಾರಣ ಬರೀಬೇಕಾಗುತ್ತೆ ಏಕೆ ಅಂತ. ಅದಕ್ಕೆ ಆನ್ಸರ್ನ ಲಾಸ್ಟಿಗೆ ತೋರಿಸ್ತೀನಿ ವಿಡಿಯೋ ಎಂಡಿಂಗಲ್ಲಿ. ನೆಕ್ಸ್ಟ್ ವಿದ್ಯುತ್ತಾಂಕದ ಎಂದರೇನು, ಅದರ ಬಲವನ್ನು ಹೇಗೆ ಹೆಚ್ಚಿಸಬಹುದು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ನ ಲಾಸ್ಟಿಗೆ ನೋಡೋಣ. ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಎಲ್ಲ ಕ್ವಶನ್ಸ್ನ ಬರೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಆಮೇಲೆ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ಈ ಕ್ವಶನ್ಸ್ನ ನೋಡಿಬಿಟ್ಟು ನೀವು ಆನ್ಸರ್ನ ನೋಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು 2x3 ಅಂದರೆ 3 ಮಾರ್ಕ್ಸಿಗೆ 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಮಾರುತಗಳು ಹೇಗೆ ಉಂಟಾಗುತ್ತದೆ, ಒತ್ತಡದ ವ್ಯತ್ಯಾಸವು ಮಾರುತಗಳ ವೇಗದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಅಂತ ಕೇಳಿದರೆ ಈ ಥರ ಕ್ವಶನ್ ಬಂದೇ ಬರುತ್ತೆ. ಈ ಥರದ ಕ್ವಶನ್ಗಳು ಕಲ್ತ್ಕೊಂಡಿರಿ. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮವನ್ನು ವಿವರಿಸಿ ಮತ್ತು ಈ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಯಾವುದಾದರೂ 3 ಸಾಧನಗಳನ್ನು ಹೆಸರಿಸಿ ಅಂತ ಕೇಳಿದರೆ ಈ ಕ್ವಶನ್ 2 ಕೂಡ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ 2 ಕೂಡ. ಕಲ್ತ್ಕೊಂಡಿರಿ, ಬರೋ ಚಾನ್ಸಸ್ ಇದೆ. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು. ಸ್ವಲ್ಪ ಇದಕ್ಕೆ 1 ಪೇಜ್ ಅಥವಾ ಅರ್ಧ ಪೇಜಲ್ಲಿ ನೀವು ಆನ್ಸರ್ನ ಬರಿಬೇಕಾಗತ್ತೆ. ಚಂಡಮಾರುತವು ಹೇಗೆ ರೂಪುಗೊಳ್ಳುತ್ತದೆ ಅಂತ ಕೇಳಿದರೆ ಅದರ ವಿವಿಧ ಭಾಗಗಳು, ಉದಾಹರಣೆಗೆ ಕಣ್ಣು ವಿವರಿಸಿ ಅಂತ ಕೇಳಿದರೆ ಇದ್ರ ಬಗ್ಗೆ ಎಲ್ಲದಕ್ಕೂ ನೋಡ್ತಾ ಹೋಗೋಣ ಹೇಗೆ ಬರಿಬೇಕು ಇದಕ್ಕೆ ಆನ್ಸರ್ ಅಂತ ಡಿಸ್ಕಸ್ ಮಾಡೋಣ. ಆನ್ಸರ್ನ ನೋಡ್ತಾ ಹೋಗೋದಾದರೆ
ಸೊ ಮೊದಲನೇದಕ್ಕೆ ಆನ್ಸರ್ ಬಂದುಬಿಟ್ಟು ನ್ಯೂಟನ್, ಎನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಆಗಿದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನ್ಯೂಟನ್ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಉಷ್ಣೋತ್ಪಾದನಾ ಪರಿಣಾಮ. ಇಸ್ತ್ರಿ ಪೆಟ್ಟಿಗೆಯ ಸಾಧನವು ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ಉಷ್ಣವನ್ನು ಬಳಸಿಕೊಳ್ಳುತ್ತದೆ ಅನ್ನೋದು ಆನ್ಸರ್ ಆಗಿರುತ್ತೆ. ಸೊ ನೀವು ಉಷ್ಣೋತ್ಪಾದನಾ ಪರಿಣಾಮ ಅಂತ ಬರೆದ್ರೆ ಆಗೋಗುತ್ತೆ. ನೆಕ್ಸ್ಟ್ ಒತ್ತಡವನ್ನು ಹೇಗೆ ವ್ಯಾಖ್ಯಾನಿಸುವಿರಿ ಅಂತ ಕೇಳಿದರೆ, ಸೊ ಒತ್ತಡ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಕಾರ್ಯನಿರ್ವಹಿಸುವ ಬಲವನ್ನೇ ಒತ್ತಡ ಎನ್ನುತ್ತಾರೆ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಒಂದು ಲೈನಲ್ಲಿ ಬರೆದ್ರೆ ಆಗೋಯ್ತು, ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವಿದ್ಯುತ್ ಪ್ರವಾಹವಿರುವ ತಂತಿಯ ಹತ್ತಿರ ದಿಕ್ಸೂಚಿಯನ್ನು ಇರಿಸಿದಾಗ ಏನಾಗುತ್ತದೆ ಅಂತ ಹೇಳಿದ್ರೆ, ವಿದ್ಯುತ್ ಪ್ರವಾಹವಿರುವ ತಂತಿಯ ಕಾಂತಕ್ಷೇತ್ರವನ್ನು ನಿರ್ಮಿಸುವುದರಿಂದ ಅದರ ಹತ್ತಿರವಿರುವ ದಿಕ್ಸೂಚಿಯು ವಿಚಲನಗೊಳ್ಳುತ್ತದೆ ಅನ್ನೋದು ಆನ್ಸರ್ ಆಗಿರುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಈ ಆನ್ಸರ್ನ. ನೆಕ್ಸ್ಟ್ ಬಂದುಬಿಟ್ಟು 3x2 ಅಂದರೆ 2 ಮಾರ್ಕ್ಸಿಂದ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಸಂಪರ್ಕ ಬಲ ಮತ್ತು ಸಂಪರ್ಕರಹಿತ ಬಲಗಳು ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತ. ಸೊ ಫಸ್ಟ್ನೇದು ಸಂಪರ್ಕ ಬಲ ಅಂದರೆ 2 ವಸ್ತುಗಳ ನಡುವಿನ ಭೌತಿಕ ಸಂಪರ್ಕವಿದ್ದಾಗ ಮಾತ್ರ ಕಾರ್ಯನಿರ್ವಹಿಸುವ ಬಲ ಅನ್ನೋದು ಆಗುತ್ತೆ. ಸೊ ಉದಾಹರಣೆ ಬಂದುಬಿಟ್ಟು ಸ್ನಾಯು ಬಲ ಅನ್ನೋದು ಉದಾಹರಣೆ ಆಗಿರುತ್ತೆ, ಸ್ನಾಯು ಬಲ. ನೆಕ್ಸ್ಟ್ ಬಂದುಬಿಟ್ಟು ಸಂಪರ್ಕರಹಿತ ಬಲ ಅಂದರೆ ವಸ್ತುಗಳ ಪರಸ್ಪರ ಸಂಪರ್ಕದಲ್ಲಿದ್ದರೂ ಕಾರ್ಯನಿರ್ವಹಿಸುವ ಬಲ, ಉದಾಹರಣೆ ಗುರುತ್ವಾಕರ್ಷಣೆ ಬಲ ಅನ್ನೋದು ಆನ್ಸರ್ ಆಗಿರುತ್ತೆ. ಸೊ ಈ ಥರ ಬರೆದ್ರೆ ಆಗೋಗುತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ನ ತಗೋಬೋದಾಗಿರುತ್ತೆ. ಸೊ 2 ಮಾರ್ಕ್ಸ್ ಕ್ವಶನ್ ಇದು. ನೆಕ್ಸ್ಟ್ ಶಾಲಾ ಚೀಲಗಳು ಅಗಲವಾದ ಪಟ್ಟಿಯನ್ನು ಏಕೆ ಹೊಂದಿರುತ್ತದೆ ಅಂತ ಕೇಳಿದರೆ, ಪಟ್ಟಿಯು ಅಗಲವಾಗಿದ್ದಾಗ ಚೀಲದ ತೂಕವು ಹೆಗಲ ಮೇಲೆ ಹೆಚ್ಚಿನ ವಿಸ್ತೀರ್ಣದಲ್ಲಿ ಹಂಚಿ ಹೋಗುತ್ತದೆ. ಇದರಿಂದ ಒತ್ತಡವು ಕಡಿಮೆಯಾಗಿ ಚೀಲವು ಹೊರಲು ಸುಲಭವಾಗುತ್ತದೆ. ಸೊ ಇಷ್ಟೇ. ಇದು ನೀವು ಓನ್ ಸೆಂಟೆನ್ಸಲ್ಲಿ ಬರೆದ್ರೆ ಆಗೋಗುತ್ತೆ. ಸೊ ಈಸಿಯಾಗಿ ಬರೀಬೋದಾಗಿರುತ್ತೆ. ಸೊ FA2 ಎಕ್ಸಾಮಿಗೆ 8ನೇ ತರಗತಿ ವಿದ್ಯಾರ್ಥಿಗಳು ಸೊ ಇದನ್ನು ಕಲ್ತ್ಕೊಂಡು ಹೋಗಿರಿ, 100% ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವಿದ್ಯುತ್ ಕಾಂತದ ಎಂದರೇನು, ಅದರ ಬಲವನ್ನು ಹೇಗೆ ಹೆಚ್ಚಿಸುವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಕಬ್ಬಿಣದ ತಿರುಳಿನ ಮೇಲೆ ತಂತಿಯನ್ನು ಸುತ್ತಿ ಅದರ ಮೂಲಕ ವಿದ್ಯುತ್ ಹರಿಸಿದಾಗ ಅದು ಕಾಂತದಂತೆ ವರ್ತಿಸುತ್ತದೆ. ತಂತಿಯು ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಅಥವಾ ಹೆಚ್ಚಿನ ವಿದ್ಯುತ್ ಹರಿಸುವ ಮೂಲಕ ಅದರ ಬಲವನ್ನು ಹೆಚ್ಚಿಸಬಹುದು ಅನ್ನೋದು ಆನ್ಸರ್ ಆಗಿರುತ್ತೆ. ಸೊ ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ಸೊ ಉತ್ತರ ಅಂತ ಟಿಕ್ ಮಾಡಿ ತೋರಿಸಿದ್ದೇನಲ್ಲ, ಸೊ ಅಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು 2x3 ಅಂದರೆ 3 ಮಾರ್ಕ್ಸಿಂದ 2 ಕ್ವಶನ್ ಅಟೆಂಡ್ ಮಾಡಬೇಕು. ಮಾರುತಗಳು ಹೇಗೆ ಉಂಟಾಗುತ್ತದೆ, ಒತ್ತಡದ ವ್ಯತ್ಯಾಸವನ್ನು ಮಾರುತದ ವೇಗದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಉತ್ತರ ಅಂತ ನಾನು ಹಾಕಿದ್ದೀನಲ್ಲ, ಸೊ ರೆಡ್ ಮಾರ್ಕ್ನಲ್ಲಿ ಟಿಕ್ ಮಾಡಿ ತೋರಿಸ್ತಿದ್ದೀನಲ್ಲ, ಸೊ ಇದಿಷ್ಟನ್ನು ನೀವು ಬರೀಬೇಕಾಗುತ್ತೆ. ಸೊ ನಾನು ಎಲ್ಲದನ್ನು ಓದಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಸೊ ವಿಡಿಯೋ ಲೆಂತ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರಿ, ವಿಡಿಯೋನ ಕಂಪ್ಲೀಟಾಗಿ ನೋಡಲ್ಲ ಅನ್ನೋ ಕಾರಣದಿಂದ ಸೊ ನಾನು ಜಸ್ಟ್ ನಿಮಗೆ ಟಿಕ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಿಷ್ಟನ್ನು ನೀವು ಓದ್ಕೋಬೇಕಾಗುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ ಅಥವಾ ಸೊ ನೀವೇ ಓದ್ಕೊಳ್ಳಿ. ಸೊ ಈಸಿ ಇದೆ ಅದು. ನೆಕ್ಸ್ಟ್ ಬಂದುಬಿಟ್ಟು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮವನ್ನು ವಿವರಿಸಿ ಮತ್ತು ಈ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಯಾವುದಾದರೂ 3 ಸಾಧನಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರ್ ಇಷ್ಟು ಬರೀಬೇಕಾಗುತ್ತೆ. ಸೊ ಇಲ್ಲಿ ಇದೆಯಲ್ಲ, ಸೊ ಇಷ್ಟನ್ನು ಬರೀಬೇಕಾಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ನೋಡ್ಕೊಳ್ಳಿ, ಸಾಧನಗಳು ವಿದ್ಯುತ್ ಒಲೆ, ವಿದ್ಯುತ್ ಕೇಟಲ್, ಸೊ ಹಾಗೆ ರೂಮ್ ಹೀಟರ್ ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು 4 ಮಾರ್ಕ್ಸ್ ಕ್ವಶನು. ಚಂಡಮಾರುತ ಹೇಗೆ ರೂಪುಗೊಳ್ಳುತ್ತದೆ, ಅದರ ವಿವಿಧ ಭಾಗಗಳನ್ನು ವಿವರಿಸಿ ಅಂತ ಕೇಳಿದರೆ, ಸೊ ನೋಡ್ಬೋದು ಹೇಗೆ ರೂಪುಗೊಳ್ಳುತ್ತದೆ ಅಂತ. ಸೊ 1 ಪಾಯಿಂಟ್ಸ್, 2 ಪಾಯಿಂಟ್, 3 ಪಾಯಿಂಟ್, 4 ಪಾಯಿಂಟ್ಸ್ ಇದೆ. 4 ಪಾಯಿಂಟ್ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇದೆ ಈ ಕ್ವಶನು. ಪಕ್ಕಾ ಬಂದೇ ಬರುತ್ತೆ ನಿಮ್ಮ ಒಂದು ಎಕ್ಸಾಮ್ FA2 ಎಕ್ಸಾಮಿಗೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ FA2 ಎಕ್ಸಾಮಿಗೆ ಯಾವುದು ಇಂಪಾರ್ಟೆಂಟು, ಯಾವುದು ಎಲ್ಲ ಕಲ್ತ್ಕೊಂಡು ಹೋದರೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸ್ಕೂಲ್ ಗ್ರೂಪ್ ಆಗಿರ್ಬೋದು, ಸೊ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.